ಸ್ನೇಹಿತರೆ, ಕರ್ಕಾಟಕ ರಾಶಿಯವರಿಗೆ ಅಥವಾ ಕಟಕ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದ 2026ರ ಜೂನ್ ತಿಂಗಳಿನಲ್ಲಿ ಜೀವನದಲ್ಲಿ ನೆನಪಿನಲ್ಲಿ ಇಡುವಂತಹ ಸುವರ್ಣ ತಿಂಗಳಾಗಿರುತ್ತೆ. ಗ್ರಹಗಳು ಸಂಪೂರ್ಣವಾಗಿ ನಿಮ್ಮ ರಾಶಿಯ ಪರವಾಗಿ ಸುಂದರವಾಗಿ ಜೋಡಣೆಯಾಗಿವೆ. ವಿಶೇಷವಾಗಿ ಕಳೆದ ಒಂದು ವರ್ಷದಿಂದ ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸ್ತಾ ಮರುಕಳಿಸುವಂತಹ ಖರ್ಚುಗಳು ಮತ್ತು ಮಾನಸಿಕ ಒತ್ತಡವನ್ನು ತಂದಿದ್ದಂತಹ ಗುರು ಜೂನ್ 2ರಂದು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದೇನೆ. ಈ ಸಂಚಾರವು ನಿಮ್ಮ ಆತ್ಮವಿಶ್ವಾಸ ಮತ್ತು ಚೈತನ್ಯವನ್ನ ದ್ವಿಗುಣಗೊಳಿಸುತ್ತೆ. ಈ ಸುಂದರ ಶಕ್ತಿಗೆ ಪೂರಕವಾಗಿ ಶುಕ್ರ ಮತ್ತು ಬುಧ ಕೂಡ ನಿಮ್ಮ ಜನ್ಮ ರಾಶಿಗೆ ಹೆಜ್ಜೆಯನ್ನು ಹಾಕ್ತಾರೆ. ಇದು ನಿಮ್ಮ ವ್ಯಕ್ತಿತ್ವವನ್ನ ಎಲ್ಲರೂ ಕೂಡ ಇಷ್ಟಪಡುವ ರೀತಿ ಆಕರ್ಷಕವಾಗಿಸುತ್ತೆ. ಎಲ್ಲದಕ್ಕೂ ಕಿರೀಟವಿಟ್ಟಂತೆ ಜೂನ್ 21ರಂದು ಲಾಭದ ಸ್ಥಾನವಾದ 11ನೆಯ ಮನೆಗೆ ಮಂಗಳನ ಪ್ರವೇಶವು ನಿಮ್ಮ ಆರ್ಥಿಕ ಕನಸುಗಳನ್ನು ಯಶಸ್ವಿಯಾಗಿ ನನಸಾಗಿಸುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಜೂನ್ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ವೃತ್ತಿ, ಉದ್ಯೋಗ, ಆರೋಗ್ಯ, ಶಿಕ್ಷಣ, ಕುಟುಂಬ ಸಂಬಂಧಗಳು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ತುಂಬ ವಿಶೇಷವಾಗಿದೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸುವರ್ಣ ಘಟ್ಟವನ್ನೇ ನೀಡುತ್ತೆ. ನಿಮ್ಮ 10ನೇ ಮನೆಯ ಅಧಿಪತಿ ಮತ್ತು ಯೋಗಕಾರಕನಾದ ಮಂಗಳನು ಜೂನ್ 21ರವರೆಗೆ ದಿಕ್ಫಲದೊಂದಿಗೆ ನಿಮ್ಮ ಕರ್ಮಸ್ಥಾನವಾದ 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಅಪಾರ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತೆ. ನೀವು ತೆಗೆದುಕೊಳ್ಳುವ ಆಡಳಿತಾತ್ಮಕ ನಿರ್ಧಾರಗಳು ನಿಮ್ಮ ಸಂಸ್ಥೆಗೆ ಭಾರಿ ಲಾಭವನ್ನು ತಂದುಕೊಡ್ತವೆ. ಜೊತೆಗೆ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡ್ಕೊತೀರಾ. ಜೂನ್ 15ರಂದು ಸೂರ್ಯನು 12ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಸಾಗರೋತ್ತರ ಕಾರ್ಯ ಯೋಜನೆಗಳು ಅಥವಾ ಆನ್ಸೈಟ್ ಪಾತ್ರಗಳಿಗೆ ಅತ್ಯುತ್ತಮವಾದಂತಹ ಅವಕಾಶಗಳು ತೆರೆದುಕೋತವೆ. ಜೂನ್ 21ರಂದು ಮಂಗಳನು ಲಾಭದ ಸ್ಥಾನವಾದ 11ನೇ ಮನೆಗೆ ಬಂದಾಗ ಬಹು ನಿರೀಕ್ಷಿತ ಬಡ್ತಿ ಅಥವಾ ನೀವು ಬಯಸಿದಂತಹ ಉದ್ಯೋಗದ ವರ್ಗಾವಣೆ ಖಂಡಿತ ನಿಮ್ಮ ಪರವಾಗಿರುತ್ತೆ, ನಿಮಗೆ ಸಿಗುವ ರೀತಿ ಆಗುತ್ತೆ. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ಸ್ವತಂತ್ರ ವ್ಯಾಪಾರಸ್ಥರಿಗೆ ಗ್ರಹಗಳು ಸಂಪೂರ್ಣವಾಗಿ ಅನುಕೂಲಕರವಾಗಿ ಜೋಡಣೆಯಾಗಿವೆ. ಜೂನ್ 2ರಂದು ಉಚ್ಚ ಗುರುವು ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ 7ನೇ ಮನೆಯಾದ ವ್ಯಾಪಾರ ಸ್ಥಾನವನ್ನು ನೇರವಾಗಿ ದೃಷ್ಟಿಸುವುದರಿಂದ ವ್ಯಾಪಾರ ಪಾಲುದಾರರೊಂದಿಗಿನ ದೀರ್ಘಕಾಲದ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಮರೆಯಾಗಿ ನಿಮ್ಮ ಉದ್ಯಮವು ಹೆಚ್ಚು ಲಾಭದಾಯಕವಾದಂತಹ ಹಾದಿಯಲ್ಲಿ ದೃಢವಾಗಿ ಸಾಗುತ್ತೆ. ಜೂನ್ 8ರ ನಂತರ ನಿಮ್ಮ ಲಾಭ ಮತ್ತು ಸುಖ ಸ್ಥಾನದ ಅಧಿಪತಿಯಾದ ಶುಕ್ರನು ನಿಮ್ಮ ಜನ್ಮ ರಾಶಿಯಲ್ಲಿ ಗುರುವಿನೊಂದಿಗೆ ಸೇರ್ಕೊತಾನೆ. ಇದು ಸೃಜನಶೀಲ ಕಲೆಗಳು, ಮನರಂಜನೆ, ಸೌಂದರ್ಯವರ್ಧಕಗಳು ಮತ್ತು ರೆಸ್ಟೋರೆಂಟ್ ಕ್ಷೇತ್ರಗಳಲ್ಲಿ ಇರುವವರಿಗೆ ಗ್ರಾಹಕರ ದಟ್ಟಣೆಯನ್ನು ಗಣನೀಯವಾಗಿ ಹೆಚ್ಚಾಗುವಂತೆ ಮಾಡುತ್ತೆ. ನಿಮ್ಮ ಕಾರ್ಪೊರೇಟ್ ಬ್ರ್ಯಾಂಡ್ ಮೌಲ್ಯವು 10 ಪಟ್ಟು ಹೆಚ್ಚಾಗುತ್ತೆ. ಹೊಸ ಬಂಡವಾಳವನ್ನು ಹೂಡಲು ಅಥವಾ ವಿಸ್ತರಣಾ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಏಳಿ ಮಾಡಿಸಿದಂತಹ ತಿಂಗಳಾಗಿರುತ್ತೆ. ಈಗ ಆರ್ಥಿಕ ಸ್ಥಿತಿಗಳು. ಆರ್ಥಿಕವಾಗಿ ಈ ತಿಂಗಳು ಇಮ್ಮಡಿ ಆಶೀರ್ವಾದಗಳನ್ನು ನೀಡುತ್ತೆ, ಅಂದರೆ ಡಬಲ್ ಆಗಿರುತ್ತೆ. ಜೂನ್ 21ರಂದು ಮಂಗಳನು ಲಾಭ ಸ್ಥಾನಕ್ಕೆ ಅಂದರೆ ವೃಷಭ ರಾಶಿಗೆ ಕಾಲಿಡುವುದು ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಷೇರುಪೇಟೆಯ ಹೂಡಿಕೆಗಳು ಅಥವಾ ಇಂದಿನ ಆಸ್ತಿಗಳ ಮೌಲ್ಯವರ್ಧನೆಯ ಮೂಲಕ ಬೃಹತ್ ಆರ್ಥಿಕ ಒಳಹರಿವನ್ನು ತರುತ್ತೆ. ಇನ್ನು ಜೂನ್ 15ರ ನಂತರ ನಿಮ್ಮ ಧನಾಧಿಪತಿಯಾದಂತಹ ಸೂರ್ಯನು 12ನೇ ಮನೆಯಾದ ವ್ಯಯಸ್ಥಾನಕ್ಕೆ ಹೋಗುವುದು, ಅಂದರೆ ಬರುವ ಆದಾಯವನ್ನೆಲ್ಲ ನೀವು ಸಂಪೂರ್ಣವಾಗಿ ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗದೆ ಇರ್ಬೋದು. ಈ ರೀತಿ ಆಗೋದ್ರಿಂದ ಬದಲಾಗಿ ಧಾರ್ಮಿಕ ಸಮಾರಂಭಗಳು, ಕೌಟುಂಬಿಕ ಕಾರ್ಯಕ್ರಮಗಳು ಅಥವಾ ದೂರದ ಪುಣ್ಯಕ್ಷೇತ್ರಗಳಿಗಾಗಿ ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡ್ತೀರಾ ಅಷ್ಟೇ. ಈ ಖರ್ಚುಗಳು ನಿಮಗೆ ಯಾವುದೇ ರೀತಿಯ ಹೊರೆಯನ್ನು ತಂದುಕೊಡೋದಿಲ್ಲ, ಬದಲಿಗೆ ಅವು ಆಳವಾದಂತಹ ಸಂತೋಷ ಮತ್ತು ತೃಪ್ತಿಯನ್ನು ತಂದುಕೊಡ್ತವೆ. ಈಗ ಆರೋಗ್ಯದ ವಿಷಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಕಾಯಿಲೆಗಳಿಗೆ ನಿರ್ಣಾಯಕ ಮತ್ತು ಶಾಶ್ವತ ಪರಿಹಾರ ಸಿಗುತ್ತೆ. ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಉಚ್ಚ ಗುರುವು ದೈವಿಕ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸ್ತಾನೆ. ನಿಮ್ಮ ರೋಗ ನಿರೋಧಕ ಶಕ್ತಿಯು ಅದ್ಭುತವಾಗಿ ವೃದ್ಧಿಯಾಗುತ್ತೆ. ನಿಮ್ಮ ಮುಖದಲ್ಲಿ ವಿಶಿಷ್ಟವಾದಂತಹ ಕಾಂತಿಯುತ ಹೊಳಪು ಗೋಚರಿಸೋದಕ್ಕೆ ಪ್ರಾರಂಭ ಆಗುತ್ತೆ.
ಇನ್ನು ಜೂನ್ 15ರ ನಂತರ 12ನೇ ಮನೆಯ ಸೂರ್ಯನ ಸಂಚಾರದಿಂದ ಉಂಟಾಗುವ ಕಣ್ಣಿನ ಆಯಾಸ ಅಥವಾ ತಾತ್ಕಾಲಿಕ ನಿದ್ರೆಯ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ. ನಿಮ್ಮ ದಿನಚರಿಯಲ್ಲಿ ನಿಯಮಿತ ಯೋಗ ಅಥವಾ ಧ್ಯಾನವನ್ನು ಅಳವಡಿಸಿಕೊಳ್ಳುವುದು ಸಂಪೂರ್ಣ ಮಾನಸಿಕ ಪ್ರಶಾಂತತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈಗ ಕುಟುಂಬ ಮತ್ತು ಸಂಬಂಧಗಳು. ನಿಮ್ಮ ಕೌಟುಂಬಿಕ ಕ್ಷೇತ್ರವು ಅತ್ಯಂತ ಆಹ್ಲಾದಕರವಾಗಿ ಬದಲಾಗುತ್ತೆ. ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಭವ್ಯವಾದಂತಹ ಸಂಯೋಜನೆಯು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮನ್ನು ಹತ್ತಿರವಾಗಿಸುತ್ತೆ. ನಿಮ್ಮ ಮಾತಿನಲ್ಲಿನ ಮಧುರತೆ ಮತ್ತು ಆತ್ಮೀಯತೆಯು ಸಂಬಂಧಿಕರು ಮತ್ತು ಸ್ನೇಹಿತರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ವಿವಾಹ ಸಂಬಂಧಗಳನ್ನು ಹುಡುಕ್ತಾ ಇರೋರಿಗೆ ಗುರುವಿನ ಶುಭ ದೃಷ್ಟಿಯೊಂದಿಗೆ ಲಗ್ನದಲ್ಲಿನ ಮಂಗಳಕರ ಗ್ರಹಗಳ ಸಂಚಾರವು ವಿವಾಹವನ್ನು ನಿಶ್ಚಯಿಸಲು ಈ ತಿಂಗಳನ್ನು ಅತ್ಯಂತ ಸೂಕ್ತ ಅಂತ ಹೇಳುತ್ತೆ. ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸ್ತಾ ಇರುವಂತಹ ವಿವಾಹಿತ ದಂಪತಿಗಳಿಗೆ ಅದ್ಭುತವಾದಂತಹ ಸುದ್ದಿ ಸಿಗುತ್ತೆ. ಮನೆಯಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಸಂಭ್ರಮದ ವಾತಾವರಣ ನೆಲೆಸುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಇದು ಅಸಾಧಾರಣವಾದಂತಹ ಸಕಾರಾತ್ಮಕವಾದಂತಹ ಅವಧಿಯಾಗಿರುತ್ತೆ. ವಿದ್ಯಾಕಾರಕನಾದಂತಹ ಗುರುವು ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಗ್ರಹಣ ಸಾಮರ್ಥ್ಯ ಮತ್ತು ಏಕಾಗ್ರತೆ ಅದ್ಭುತವಾಗಿರುತ್ತೆ. ಜೂನ್ 22ರಂದು ಬುಧನು ಕೂಡ ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಗುರಿಯನ್ನು ಹೊಂದಿರುವ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ರಾಶಿಯಲ್ಲಿ ನಡೀತಾ ಇರುವಂತಹ ಉಚ್ಚ ಗುರುವಿನ ಯೋಗದ ಸಂಪೂರ್ಣ ಲಾಭವನ್ನು ನೀವು ಪಡ್ಕೋಬೇಕು ಅಂದರೆ, ಜೊತೆಗೆ 12ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ಉಂಟಾಗುವ ಅನಗತ್ಯ ಖರ್ಚುಗಳನ್ನು ತಡಿಬೇಕು ಅಂದರೆ ನೀವು ಈ ಪರಿಹಾರ ಕ್ರಮಗಳನ್ನು ಅನುಸರಿಸ್ಬೋದು. ಮೊದಲಿಗೆ ದಕ್ಷಿಣಾಮೂರ್ತಿ ಸ್ತೋತ್ರ. ಉಚ್ಚ ಗುರುವಿನ ದೈವಿಕ ಆಶೀರ್ವಾದವನ್ನು ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಪ್ರತಿ ಗುರುವಾರ ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇನ್ನು ಎರಡನೇದಾಗಿ ಸೂರ್ಯನ ಆರಾಧನೆ. ಜೂನ್ 15ರ ನಂತರ 12ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವ ಸಣ್ಣ ಪುಟ್ಟ ಕಣ್ಣಿನ ಆಯಾಸ ಅಥವಾ ಸಂಪತ್ತಿನ ನಷ್ಟವನ್ನು ತಡೆಯಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಮತ್ತು ನಿಯಮಿತವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ. ಇನ್ನು ಮೂರನೇದಾಗಿ ಶಿವನಿಗೆ ಅಭಿಷೇಕ. ನಿಮ್ಮ ಜನ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನು ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದರಿಂದ ನಿಮ್ಮ ಜೀವನದ ಈ ಅತ್ಯಂತ ಯಶಸ್ವಿ ಹಂತದಲ್ಲಿ ಅಹಂಕಾರವು ತಲೆದೋರದಂತೆ ನೋಡಿಕೊಳ್ಳಲು ಪ್ರತಿ ಸೋಮವಾರ ಶಿವನ ದೇವಾಲಯದಲ್ಲಿ ಹಾಲು ಅಥವಾ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.